ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ವೆಡ್ನೆಸ್ಡೇ ವ್ಲಾಗ್. ಸೊ ನೋಡಿ, ಬಿಸಿ ಬಿಸಿ ಚಾಯ್, ಬನ್ನಿ ಎಲ್ಲರೂ ಟೀ ಕುಡಿಯೋಣ. ಸೊ ಇವಾಗ ಕ್ಲೈಮೇಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇವಾಗ ತಾನೇ ಮಳೆ ಬಂದು ಸ್ಟಾಪ್ ಆಗಿದೆ ಆ್ಯಂಡ್ ತುಂಬ ಕೂಲಾಗಿದೆ ವೆದರ್. ನೋಡಿ, ವಾವ್, ಸೋ ಕ್ಯೂಟ್. ಸೊ ಇದರಲ್ಲಿ ನಮ್ಮ ಬಿಸಿ ಬಿಸಿ ಚಾಯ್. ಏನು ತಿಂತಿದ್ಯಾ? ಚಪಾತಿ ತಿಂತಿದ್ಯಾ? ವೆರಿ ಗುಡ್, ಗುಡ್ ಗರ್ಲ್. ಆ್ಯಕ್ಚುಲಿ ಚಪಾತಿಗೆ ಕ್ರೀಮ್ ಹಚ್ಕೊಂಡು ತಿಂತಿದ್ದಾಳೆ ಗವ್ಯ ಅಲ್ವಾ? ಓಕೆ, ಗುಡ್ ಗರ್ಲ್. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಗಮ್ಯ ಮಲಗಿದ್ದಾಳೆ. ಗವ್ಯ ಇವಾಗ ತಾನೇ ಎದ್ಬಿಟ್ಟು ಚಪಾತಿನ ತಿಂತಾ ಇದ್ದಾಳೆ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಗಮ್ಯ ಮಲಗಿದ್ದಾಳೆ, ಗವ್ಯ ಇವಾಗ ಎದ್ದಿದ್ದಾಳೆ. ಎದ್ಬಿಟ್ಟು ಅವಳು ಚಪಾತಿ ತಿಂತಾ ಇದ್ದಾಳೆ. ನಮ್ಮ ಮನೇಲಿ ಯಾರಾದರೂ ಒಬ್ಬರು ಮಲ್ಕೊಂಡ್ರೆ ಮಾತ್ರನೇ ವೀಡಿಯೋಸ್ ವ್ಲಾಗ್ ಶೂಟ್ ಮಾಡೋಕ್ಕಾಗೋದು, ಇಲ್ಲ ಅಂತಂದರೆ ಆಗೋಲ್ಲ. ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾರೆ ನಮ್ಮ ಮಕ್ಕಳು. ಅವ್ರನ್ನ ಸುಧಾರಿಸ್ಕೊಂಡು ಮಕ್ಕಳನ್ನ ನಾನು ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟನೇ, ಬಟ್ ಹಾಗೆ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಸೊ ಈಗ ಆರಾಮಾಗಿ ಟೀ ಕುಡಿದು ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು. ಏನು ಹೇಳಬೇಕು? ಗವ್ಯ ನೀರಲ್ಲಿ ಆಟ ಆಡ್ತಿದ್ದಾಳೆ ಅಂತ ಹೇಳ್ಬೇಕಾ? ಮತ್ತು ಹಂಗೆ ಓಡೋಗ್ಬ. ಏನು, ನಿಮ್ಮ ಮ್ಯಾಮು ರನ್ನಿಂಗ್ ಮಾಡ್ತಾರ, ಅದಕ್ಕೆ ನೀನು ರನ್ನಿಂಗ್ ಮಾಡ್ತೀಯಾ? ಏನಂತ ಹೇಳ್ಕೊಟ್ಟಿದ್ದಾರೆ? ರನ್ನಿಂಗ್ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಮ್ಯಾಮು. ಅಂದರೆ ಮಳೆಯಲ್ಲಿ ರನ್ನಿಂಗ್ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಮ್ಯಾಮು. ಹೌದಾ? ಕೇಳ್ತೀನಿ ಇರು, ನಾಳೆ ಮ್ಯಾಮ್ಗೆ ಕೇಳ್ತೀನಿ. ಅಮ್ಮ, ಇವಾಗ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಹೇಳಿ ಒಂದು 1/4 kg ಬೆಂಡೆಕಾಯಿನ ತೊಗೊಂಡು ಫಸ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ತ್ಯಾವ ಏನೂ ಇಲ್ದಂಗೆ ಒರೆಸ್ಕೋಬೇಕು. ಆಮೇಲೆ ಈ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಬಾಣಲಿಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಫಸ್ಟು ನಾನಿಲ್ಲಿ ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಆ್ಯಕ್ಚುಲಿ ನಾನಿಲ್ಲಿ ಬಳಸ್ತಿರೋ ಎಣ್ಣೆ ಬಂದು ಕೊಬ್ಬರಿ ಎಣ್ಣೆ. ಸೊ ಹಾಗಾಗಿ ಸ್ವಲ್ಪ ಹೊಗೆ ಬರುತ್ತೆ ಕೊಬ್ಬರಿ ಎಣ್ಣೆ ಹಾಕಿದಾಗ. ಎಣ್ಣೆ ಹಾಕಾದ್ಮೇಲೆ ಇನ್ನೊಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಆ್ಯಕ್ಚುಲಿ ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಬೇರೆ ಪ್ಲೇಟ್ಗೆ ಹಾಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವು, ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಈರುಳ್ಳಿ ಬೆಳ್ಳುಳ್ಳಿನ ಕೂಡ ಹಾಕ್ಕೋಬೋದು. ಇವಾಗ ರೋಸ್ಟ್ ಮಾಡಿರೋ ಈ ಬೆಂಡೆಕಾಯಿನ ಇದರಲ್ಲಿ ಹಾಕ್ಕೊಂಡು ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡ್ಬಿಟ್ಟು ಒಂದು ನಿಮಿಷ ಜಸ್ಟ್ ಫ್ರೈ ಮಾಡ್ಕೊತೀನಿ ಅಷ್ಟೇ. ಅಂದರೆ ಉಪ್ಪು ಖಾರ ಬೆಂಡೆಕಾಯಿಗೆ ಅಂಟ್ಕೊಂಡ್ರೆ ಸಾಕು. ಸೊ ಇವಾಗ ನಮಗೆ ಬೆಂಡೆಕಾಯಿ ಫ್ರೈ ಅಂತೂ ರೆಡಿ ಆಯಿತು. ನಾನು ತುಂಬ ಸಿಂಪಲಾಗಿ ತೋರಿಸಿದ್ದೀನಿ. ಇವಾಗ ಆಂಧ್ರ ಸ್ಟೈಲಲ್ಲಿ ಟೊಮೊಟೊ ಪಪ್ಪು ಹೇಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನಾನು ಕುಕ್ಕರಲ್ಲಿ 1 ಕಪ್ ಅಷ್ಟು ತೊಗರಿಬೇಳೆನ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದೇ ಕಪ್ ಅಳತೆಯಲ್ಲಿ 2 ಕಪ್ ಅಷ್ಟು ನೀರು ಹಾಕ್ಕೊಳ್ಳಿ. ಹಾಗೆ ಮೀಡಿಯಮ್ ಸೈಜಲ್ಲಿರೋ 3 ಟೊಮೊಟೊ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಆನಿಯನ್, ಒಂದು 4-5 ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಇಟ್ಟು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ನಮಗೆ ಇದು ಸ್ವಲ್ಪ ಮ್ಯಾಶ್ ಆಗಬೇಕು ಚೆನ್ನಾಗಿ, ಅಂದರೆ ಬೇಳೆ ಚೆನ್ನಾಗಿ ಬೆಂದ್ರೇ ಈ ಟೊಮೊಟೊ ಪಪ್ಪುಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿ ಜಾರ್ ತೊಗೊಂಡು ನಮ್ಮ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ನಾನಂತೂ ಇಲ್ಲಿ ಒಂದು 10 ಹಾಕ್ಕೊಂಡಿದ್ದೀನಿ. ಒಂದು 4-5 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೊ ಇದು ಒಗ್ಗರಣೆಗೆ ಹಾಕ್ಕೊಳ್ಳೋದಷ್ಟೇ ನಾನು ಖಾರ. ಆಮೇಲೆ ನಮಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಮಸ್ಕುತಿ ತಗೊಂಡು ಅದರಲ್ಲೇ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಲೈಕ್ ಟೊಮೊಟೊ ಅದನ್ನೆಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮ್ಗೇನಾದರೂ ಇನ್ನೂ ತೆಳುವಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನನಗಂತೂ ಕರೆಕ್ಟಾಗಿದೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ. ಸೊ ನಾವಂತೂ ಕಂಪಲ್ಸರಿ ಆಂಧ್ರ ಸೈಡು ತುಪ್ಪ ಹಾಕ್ತೀವಿ. ಇವಾಗ 2 ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಚಿಟಪಟ ಅಂದಮೇಲೆ ಇಲ್ಲಿ ನಾನು ಒಂದು ಅರ್ಧ ಆನಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, 1-2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ
ನಾವು ಗ್ರೈಂಡ್ ಮಾಡಿ ಇಟ್ಟಿರೋ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಬಳಸಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ. ಇಲ್ಲ ಅಂತಂದರೆ ನಮಗೆ ಸಾರು ಸ್ವಲ್ಪ ಹಸಿಮೆಣಸಿನ್ಕಾಯಿದೇ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಮಾತ್ರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಜಸ್ಟ್ ಸ್ವಲ್ಪ ಫ್ಲೇವರ್ಗೋಸ್ಕರ ಇಲ್ಲಿ ನಾನು 1/4 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಲಾಸ್ಟಲ್ಲಿ ನಾವು ಬೇಯಿಸಿಟ್ಟಿರೋ ಈ ಬೇಳೆನೆಲ್ಲ ಇದರಲ್ಲಿ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಜಸ್ಟ್ 1 ನಿಮಿಷ ಕುದಿಸ್ಕೊಂಡು ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ. ನಮಗೆ ಎಮ್ಮಿ ಆಗಿರೋ ಟೊಮೊಟೊ ಪಪ್ಪು ಅಂತೂ ರೆಡಿ ಆಗುತ್ತೆ. ರಿಯಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಮ್ಮ ಮಕ್ಕಳಂತೂ ನೋಡಿ ತುಂಬ ಇಷ್ಟಪಟ್ಟು ತಿಂತಿದ್ದಾರೆ. ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ರಿಯಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಡೆಫಿನೆಟಾಗಿ ಇಷ್ಟ ಆಗುತ್ತೆ. ಆ್ಯಂಡ್ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಟೇಕ್ ಕೇರ್. ಗುಡ್ ಮೇಲೆ ಸ್ಟಾರ್ ಇಲ್ಲ, ಚಂದಮಾಮ ಬಂದಿದೆ ನೋಡಿ ಕ್ಲೈಮೇಟ್. ವಾವ್, ಸೂಪರ್ ಆಗಿದೆ ನೋಡಿ ಚಂದಮಾಮ. ನೋಡಿ ಗವ್ಯ, ನಮ್ಮ ಗಮ್ಯ ಸ್ಕೇಟಿಂಗ್ ಮಾಡ್ತಿದ್ದಾಳೆ. ಆ್ಯಂಡ್ ಕ್ಲೈಮೇಟ್ ಸೂಪರ್ ಆಗಿದೆ, ಸಾಕಾಗಿದೆ.